ಮೊನ್ನೆ ಜೈಲಿನಿಂದ ಜಾಮೀನು ಪಡೆದು ಹೊರಬಂದಿರುವ ದೆಹಲಿ ಸಿಎಂ ಕೇಜ್ರಿವಾಲ್ ರಾಜೀನಾಮೆ ಕೊಡು ಮಾತನಾಡಿದ್ದಾರೆ. ಅತ್ತ ಬಿಹಾರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮದ್ಯ ನಿಷೇಧ ವಾಪಸ್ ಪಡಿತೀವಿ ಅಂತ ಪ್ರಶಾಂತ್ ಕಿಶೋರ್ ಘೋಷಿಸಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9ನಲ್ಲಿ. 2 ದಿನಗಳಲ್ಲಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಾಗಿ ಅರವಿಂದ್ ಕೇಜ್ರಿವಾಲ್ ಘೋಷಿಸಿದ್ದಾರೆ. ಬಿಜೆಪಿ ತನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿದೆ. ನಾನು ಜನರ ಬಳಿ ಹೋಗ್ತೀನಿ. ಇಂದಿನಿಂದ 2 ದಿನಗಳ ನಂತರ ನಾನು ರಾಜೀನಾಮೆ ನೀಡಲಿದ್ದೇನೆ. ಕೇಜ್ರಿವಾಲ್ ಪ್ರಾಮಾಣಿಕ ಅಂತ ಸಾರ್ವಜನಿಕರು ತೀರ್ಪು ನೀಡುವವರೆಗೂ ನಾನು ಸಿಎಂ ಕುರ್ಚಿಯಲ್ಲಿ ಕುಳಿತುಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ನನ್ನ ಮಾತು ಕೇಳದ ಕೇಜ್ರಿವಾಲ್ಗೆ ಏನ್ ಆಗ್ಬೇಕಿತ್ತೋ ಅದು ಆಗಿದೆ ಅಂತ ಗಾಂಧಿವಾದಿ ಅಣ್ಣಾ ಹಜಾರೆ ಹೇಳಿದ್ದಾರೆ. ರಾಜಕೀಯಕ್ಕೆ ಸೇರದೆ ಜನಸೇವೆ ಮಾಡ್ತೀವಿ ಅಂತ ಮೊದಲಿನಿಂದಲೂ ಹೇಳಿದ್ದೆ. ಹಲವು ವರ್ಷಗಳಿಂದ ಜೊತೆಯಾಗಿ ದುಡಿದಿದ್ದೇವೆ, ಅದನ್ನೇ ಹೇಳಿದ್ದೆವು. ನನ್ನ ಮಾತು ಕೇಳದ ಅವರು ಇಂದು ಏನಾಗಬೇಕು ಅದು ನಡೆದಿದೆ. ಬಿಹಾರದಲ್ಲಿ 2025ರಲ್ಲಿ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮದ್ಯ ನಿಷೇಧವನ್ನ ಹಿಂತೆಗೆದುಕೊಳ್ತೇವೆ ಅಂತ ಅಮತಾ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ. 2022ರಲ್ಲಿ ಜನ್ಸೂರಜ್ ಎಂಬ ಪಕ್ಷವನ್ನ ಕಟ್ಟಿದ್ದಾರೆ. ಜನ್ಸೂರಜ್ ಸರ್ಕಾರ ರಚನೆ ಆದ್ರೆ 1 ಗಂಟೆಯೊಳಗೆ ಮದ್ಯ ನಿಷೇಧವನ್ನ ಕೊನೆಗೊಳಿಸುತ್ತೇವೆ. ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಇಬ್ಬರು ನಾಯಕರ ಅವಧಿಯಲ್ಲಿ ಬಿಹಾರ ನಷ್ಟ ಅನುಭವಿಸಿದೆ ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ. ಸ್ಥಳೀಯ ಭಾಷೆಗಳ ಜೊತೆಗೆ ಹಿಂದಿ ಯಾವತ್ತೂ ಸ್ಪರ್ಧೆಗೆ ಇಳಿಯೋದಿಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಏಕೆಂದ್ರೆ ಅಧಿಕೃತ ಭಾಷೆಯಾದ ಹಿಂದಿ ಮತ್ತು ಇನ್ನಿತರ ಭಾಷೆಗಳು ಸ್ನೇಹಿತರಿದ್ದಂತೆ, ಅವು ಪರಸ್ಪರ ಪೂರಕವಾಗಿ ಕೆಲಸ ಮಾಡ್ತವೆ. ಹಿಂದಿ ಎಲ್ಲ ಸ್ಥಳೀಯ ಭಾಷೆಗಳ ಸ್ನೇಹಿತ. ಹೀಗಾಗಿ ಹಿಂದಿ ಮತ್ತು ಸ್ಥಳೀಯ ಭಾಷೆಗಳ ನಡುವಿನ ಸಂಬಂಧವನ್ನ ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಅಂತ ಹೇಳಿದ್ದಾರೆ. ಕೋಲ್ಕತ್ತಾ ವೈದ್ಯೆ ಅತ್ಯಾಚಾರ ಕೊಲೆ ಪ್ರಕರಣ ಸಂಬಂಧ ಆರ್ಜಿಕರ್ ಆಸ್ಪತ್ರೆ ಮಾಜಿ ಪ್ರಾಂಶುಪಾಲ, ತಾಲಾ ಪೊಲೀಸ್ ಠಾಣೆ ಮುಖ್ಯಸ್ಥನನ್ನ ನಾಳೆವರೆಗೂ ಸಿಬಿಐ ಕಸ್ಟಡಿಗೆ ನೀಡಲಾಗಿದೆ. ಆರ್ಜಿಕರ್ ವೈದ್ಯಕೀಯ ಕಾಲೇಜಿನ ಮಾಜಿ ಪ್ರಿನ್ಸಿಪಾಲ್ ಸಂದೀಪ್ ಘೋಷ್ ಮತ್ತು ತಾಲಾ ಠಾಣಾ ಇನ್ಚಾರ್ಜ್ ಆಗಿದ್ದ ಅಭಿಜಿತ್ ಮೊಂಡಲ್ನನ್ನ ನಿನ್ನೆ ತಾನೇ ಸಿಬಿಐ ಬಂಧಿಸಿತ್ತು. ಸದ್ಯ ಇಬ್ಬರನ್ನ ಒಟ್ಟಿಗೆ ವಿಚಾರಣೆ ನಡೆಸಲಾಗುವುದು ಅಂತ ಸಿಬಿಐ ಮೂಲಗಳು ತಿಳಿಸಿದೆ. ರಾಂಚಿಯಿಂದ ದೆಹಲಿಗೆ ತೆರಳುತ್ತಿದ್ದ 6A5024 ಇಂಡಿಗೋ ವಿಮಾನ ರನ್ವೇನಲ್ಲಿ 3 ಗಂಟೆಗಳ ಕಾಲ ವಿಳಂಬ ಮಾಡಿದೆ. ರಾತ್ರಿ 8:40ಕ್ಕೆ ಹೊರಡಲು ಸಿದ್ಧವಾಗಿದ್ದ ವಿಮಾನದಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದೆ. ಆದ್ರೆ ಪ್ರಯಾಣಿಕರು 3 ಗಂಟೆ ವಿಮಾನದಲ್ಲಿ ಕಳೆದಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಳಿಕ ರಾತ್ರಿ 11:20ಕ್ಕೆ ಅವರನ್ನ ವಿಮಾನದಿಂದ ಕೆಳಗೆ ಇಳಿಸಲಾಯಿತು. ಯಾಗಿ ಚಂಡಮಾರುತದಿಂದ ಹಾನಿಗೊಳಗಾದ ಮಯನ್ಮಾರ್, ವಿಯೆಟ್ನಾಂ ಮತ್ತು ಲಾವೋಸ್ಗೆ ಭಾರತ ನೆರವಿನ ಹಸ್ತ ಚಾಚಿದೆ. ಭಾರತೀಯ ನೌಕಾಪಡೆಯ ಐಎನ್ಎಸ್ ಸತ್ಪುರದಲ್ಲಿ ಮಯನ್ಮಾರ್ಗೆ ಒಣ ರೇಷನ್, ಬಟ್ಟೆ ಮತ್ತು ಔಷಧಿಗಳು ಸೇರಿದಂತೆ 10 ಟನ್ ಸಹಾಯವನ್ನ ರವಾನಿಸಲಾಗಿದೆ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಟ್ವೀಟ್ ಮಾಡಿದ್ದಾರೆ. ಬಾಂಗ್ಲಾದೇಶ ವಿರುದ್ಧ ಟೆಸ್ಟ್ಗೆ ಟೀಂ ಇಂಡಿಯಾ ತಾಲೀಮು. ಚೆನ್ನೈನಲ್ಲಿ ಫ್ಯಾನ್ಸ್ ಜೊತೆ ಕೊಹ್ಲಿ ಪೋಸ್. ಬಾಂಗ್ಲಾದೇಶದ ನಡುವಿನ ಟಿ20 ಸರಣಿಯಿಂದ ಗಿಲ್, ಬುಮ್ರಾ, ಸಿರಾಜ್ ಔಟ್. ಈ ಸುದ್ದಿಗಳನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಚೆನ್ನೈನ ಚೆಪಾಕ್ ಸ್ಟೇಡಿಯಂನಲ್ಲಿ ಅಭ್ಯಾಸ ಜೋರಾಗಿ ನಡೆಸುತ್ತಿರೋ ಕೊಹ್ಲಿ ಬಿಡುವಿನ ಸಮಯದಲ್ಲಿ ಅಭಿಮಾನಿಗಳ ಜೊತೆ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಅಭಿಮಾನಿ ಹಾಗೂ ಮೈದಾನದ ಸಿಬ್ಬಂದಿ ಜೊತೆ ಕೊಹ್ಲಿ ಪೋಸ್ ಕೊಟ್ಟಿದ್ದು ಗಮನ ಸೆಳೆದಿದೆ.